ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಒಂದು ವಿಶೇಷವಾದ ಕಾಯಿಲೆ ಯಾವುದಪ್ಪ ಅಂದರೆ ಸಕ್ಕರೆ ಕಾಯಿಲೆ, ಮಧುಮೇಹ, ಡಯಾಬಿಟೀಸ್ ಈ ಒಂದು ಕಾಯಿಲೆ ಬಗ್ಗೆ ಇವತ್ತು ವಿಡಿಯೋದಲ್ಲಿ ತಮ್ಮ ಹತ್ರ ಡಿಸ್ಕಷನ್ ಮಾಡ್ತೀನಿ. ಏನಪ್ಪ ಅಂದರೆ ಇದು ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಕೂಡ ಈಗ 100ರಲ್ಲಿ ಒಂದು 50ರಿಂದ 60 ಜನಗಳಿಗೆ ಇವತ್ತು ಸಕ್ಕರೆ ಕಾಯಿಲೆ ಎಂಬ ರೋಗಗಳು ಬಾಧಿಸ್ತಾ ಇದೆ. ಇದು ಒಂದು ಸರ್ವೇ ಸಾಮಾನ್ಯವಾದಂಥ ಒಂದು ಕಾಯಿಲೆಯಾಗಿ ಇವತ್ತಿನ ದಿನಗಳಲ್ಲಿ ಮಾರ್ಪಟ್ಬಿಟ್ಟಿದೆ. ಏನಪ್ಪ ಇದಕ್ಕೆ ಪರಿಹಾರ ಅಂತಂದರೆ, ಸಕ್ಕರೆ ಕಾಯಿಲೆ ಅನ್ನೋದು ಒಂದು ನಮ್ಮ ಮೆಟಬಾಲಿಸಮ್ ಮತ್ತು ನಮ್ಮ ಲೈಫ್ ಸ್ಟೈಲ್ ಬೇಸ್ಡ್ ಡಿಸೀಸ್ ಆಗಿರುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಇನ್ಸುಲಿನ್ನ ಕೊರತೆ ಕಾಣುತ್ತೋ ಆವಾಗ ಈ ಒಂದು ಡಯಾಬಿಟಿಸ್ ಮತ್ತು ಸಕ್ಕರೆ ಕಾಯಿಲೆ ಉಲ್ಬಣ ಆಗಲಿಕ್ಕೆ ಶುರು ಮಾಡುತ್ತೆ. ಇದರಲ್ಲಿ ಟೈಪ್ 1 ಮತ್ತು ಟೈಪ್ 2 ಎರಡು ಡಯಾಬಿಟಿಸ್ ಇದೆ. ನಾನು ಸಾಮಾನ್ಯವಾಗಿ ಡಯಾಬಿಟಿಸ್ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ತೀನಿ. ಗೆಳೆಯರೇ, ಏನಾಗ್ತದೆ ಇವತ್ತಿನ ಒಂದು ದಿನಗಳಲ್ಲಿ ಈ ಡಯಾಬಿಟಿಸ್ ರೋಗಿಗಳು ಹೆಚ್ಚಾದಂಗೆ ಮೆಡಿಸಿನ್ಸ್ಗಳ ಹೆಚ್ಚಾಗ್ಬಿಟ್ಟಿವೆ. ಇವತ್ತು 100 ಡಯಾಬಿಟಿಸ್ ರೋಗಿಗಳೇ ಇದ್ದಾರೆ ಅಂದರೆ 1000 ಮೆಡಿಸಿನ್ಸ್ ಬಂದ್ಬಿಡ್ತವೆ. ಹಾಗೆ ಕೆಲವೊಬ್ಬರು ವಿಚಾರವಂತರು, ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ, ಯಾವಾಗ ಈ ಒಂದು ಡಯಾಬಿಟಿಸ್ನ ನ್ಯಾಚುರಲ್ ಆಗಿ ಅಂದರೆ ನೈಸರ್ಗಿಕವಾಗಿ ಹೇಗೆ ಕಡಿಮೆ ಮಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆನೂ ಅಲ್ಲಲ್ಲಿ ಹುಡುಕ್ತಾ ಇರ್ತಾರೆ. ಮತ್ತು ನಮ್ಮ ಅಂಗಡಿಗಳ ಬಂದರೂ ಅದ್ರ ಬಗ್ಗೆ ವಿಚಾರ ಮಾಡ್ತಿರ್ತಾರೆ. ಕೆಲವರು ಕೇಳ್ತಾ ಇರ್ತಾರೆ ಸಾಕಷ್ಟು. ಯಾಕಂದರೆ ಶುಗರ್ ಅಂತ ಡಯಾಬಿಟಿಸ್ ಅಂತ ಬಂದಾಗ ಏನಾಗ್ತದೆ, ನಾವು ಪ್ರತಿನಿತ್ಯ ಮಾತ್ರೆಗಳ ಸೇವನೆ ಮಾಡಲೇಬೇಕು ಆದಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೋಗಿರ್ತೀವಿ. ಸೊ ಏನಪ್ಪ, ಈಗ ನಾವು ನ್ಯಾಚುರಲಿ ಇದನ್ನು ಹೇಗೆ ಕಡಿಮೆ ಮಾಡ್ಕೋಬೋದು ಮತ್ತು ಪ್ರೀ ಡಯಾಬಿಟಿಸ್ ಇರೋಂಥ ರೋಗಗಳು ಇದನ್ನು ಹೇಗೆ ರಿವರ್ಸ್ ಮಾಡ್ಕೋಬೇಕು ಅಂಬೋದ್ರ ಬಗ್ಗೆನೂ ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇದು ಒಂದೇ ಅಲ್ಲ, ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹತ್ರ ಬನ್ನಿ, ಅಥವಾ ನಿಮ್ಮ ಹತ್ತಿರದ ವೈದ್ಯರ ಹತ್ರನೂ ಕೂಡ ತಪ್ಪದೆ ಸಂಪರ್ಕ ಮಾಡಿ ನೀವು ಡಯಾಬಿಟಿಸನ್ನು ಮತ್ತೆ ತಿರ್ಗಾ ರಿವರ್ಸ್ ಮಾಡಬಹುದು. ಮೇನಾಗಿ ನಾವು ಆಹಾರ ಪದ್ಧತಿಯಲ್ಲಿ ತುಂಬ ಬದಲಾವಣೆ ಮಾಡ್ಕೋಬೇಕು. ಏನಪ್ಪ, ನಾನು ನಿಮಗೆ ಒಂದು ಟಾಸ್ಕ್ ಕೊಡ್ತೀನಿ ಅಂದರೆ, ನೀವು ಏನು ಆಹಾರ ಪದಾರ್ಥ ಸೇವನೆ ಮಾಡ್ತೀರೋ ಅದನ್ನು ಒಂದು 15 ನಿಮಿಷ ಗ್ಯಾಪ್ ಬಿಟ್ಟು ಊಟ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಬೆಳಗಿನ ಊಟಕ್ಕೆ 4 ರೊಟ್ಟಿ ತಿಂತಿದ್ದೀರಿ ಅಂತಂದರೆ 2 ರೊಟ್ಟಿ ತಿಂದು ಒಂಚೂರು ಅನ್ನ ತಿಂದ್ಬಿಟ್ಟು ಮತ್ತೆ ತಿರ್ಗಾ ಗ್ಯಾಪ್ ಮಾಡಿಬಿಟ್ಟು ಮತ್ತೆ ತಿರ್ಗಾ 2 ರೊಟ್ಟಿ ಮತ್ತು ಒಂಚೂರು ಅನ್ನ ತಿನ್ನಬೇಕು. ನಾನು ಇನ್ನೊಂದು ತಮ್ಮಲ್ಲಿ ಹೇಳಬೇಕಂದ್ರೆ, ಈ ಪಾಲಿಶ್ಡ್ ರೈಸ್ನ ಅವಾಯ್ಡ್ ಮಾಡೋಕ್ಕೆ ತಮಗೆ ಹೇಳ್ತೀನಿ. ಯಾಕಂದರೆ ಪಾಲಿಶ್ಡ್ ರೈಸ್ನಲ್ಲಿ ಈ ನಮ್ಮ ಏನು ಗ್ಲುಕೋಸ್ ಕಂಟೆಂಟ್ ಹೆಚ್ಚಿಗೆ ಆಗುವಂಥ ಪದಾರ್ಥಗಳು ಇರುವುದರಿಂದ ನಿಮಗೆ ಅದು ಸಕ್ಕರೆ ಕಾಯಿಲೆನ ಇನ್ನಷ್ಟು ಹೆಚ್ಚಿಗೆ ಮಾಡಲಿಕ್ಕೆ ಅದು ಕಾರಣ ಆಗುತ್ತೆ. ಅದಕ್ಕೆ ಆದಷ್ಟು ಅನ್ಪಾಲಿಶ್ಡ್ ರೈಸ್ನ ಸೇವನೆ ಮಾಡಬೇಕಾಗಿ ಈ ಒಂದು ಮುಖಾಂತರ ನಾನು ನಿಮಗೆ ತಿಳಿಸ್ತೀನಿ. ಮತ್ತು ಎರಡನೇದ್ದು, ನೀವು ರಾತ್ರಿ ಹೊತ್ತು ಲಘು ಆಹಾರ ಪದ್ಧತಿಯನ್ನು ಅಳವಡಿಸ್ಕೋಬೇಕು ನಿಮ್ಮ ಜೀವನದಲ್ಲಿ. ಮೂರನೇದು ಬಂದ್ಬಿಟ್ಟು, ಸಿರಿಧಾನ್ಯಗಳನ್ನು ಹೆಚ್ಚಿಗೆ ನೀವು ಯೂಸ್ ಮಾಡುವಂಥದ್ದು ಆಗಬೇಕು. ಮತ್ತು ದೇಹದಲ್ಲಿ ವಾತ, ಪಿತ್ತ ಮತ್ತು ಕಫ ಮೂರನ್ನು ತ್ರಿದೋಷ ಅಂತ ಏನಂತೀವಿ, ಅವು ಕಂಪ್ಲೀಟಾಗಿ ಬ್ಯಾಲೆನ್ಸ್ಡ್ ಆಗಿರಬೇಕು. ಈ ಕೆಲವೊಬ್ರು ಹೇಳ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡಿತಾರೆ, ಸಕ್ಕರೆ ತುಂಬ ಹಾಕೊಂಡ್ಬಿಟ್ಟು ಚಹಾ ಕುಡಿತಾರೆ. ಇನ್ನು ಕೆಲವೊಬ್ರು ಹೇಳ್ತಾರೆ, ಇಲ್ಲ ನಾನು ಸಕ್ಕರೆನೇ ಹಾಕೋದಿಲ್ಲ, ನಾನು ಚಹಾ ಕುಡಿತೀನಿ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಈ ಚಹಾ ಪತ್ತಿ ಮತ್ತು ಈ ಹಾಲಿನ ಮಿಶ್ರಣ ಏನಿದೆ ಅದು ವಿರುದ್ಧ ಆಹಾರದಲ್ಲಿ ಬರುತ್ತೆ. ಸೊ ಹೀಗಾಗಿ ನಾನು ಚಹಾ ಮತ್ತು ಕಾಫಿನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಈ ಒಂದು ಮುಖಾಂತರ ನಾನು ನಿಮಗೆ ತಿಳಿಸ್ತೀನಿ. ಮತ್ತು ಈಗ ಎಲ್ಲನೂ ಆಯಿತು, ಎಲ್ಲದಕ್ಕಿಂತ ಮುಖ್ಯವಾಗಿ ಇದನ್ನು ಔಷಧಿ ಮುಖಾಂತರ ಹೇಗೆ ಗುಣಪಡಿಸ್ಬೇಕು. ಕೆಲವರಿಗೆ 250, 300 ಇರುತ್ತೆ, 350 ಇರ್ತಾರೆ. ಕೆಲವರು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್ ರೋಗಗಳಾಗಿರ್ತಾರೆ. ಸೊ ಇನ್ಸುಲಿನ್ 15 ಯೂನಿಟ್, 20 ಯೂನಿಟ್, 25 ಯೂನಿಟ್, 28 ಯೂನಿಟ್, 30 ಯೂನಿಟ್ಸ್ನು ತಗೊಳ್ತಾ ಇರ್ತಾರೆ. ಅಂಥವ್ರನ್ನ ಇದನ್ನು ಹೇಗೆ ಕ್ರಮೇಣ ಕಡಿಮೆ ಮಾಡ್ಕೊತ ಬರಬೇಕು ಅಂತಂದರೆ, ನಾನು ನಿಮಗೊಂದು ಔಷಧಿ ಹೇಳಿದೆ. ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಆಹಾರ ಪದ್ಧತಿಯಲ್ಲಿ ಬ್ರೇಕ್ ದ ಫುಡ್,
ಒಂದು ಪದ್ಧತಿ ಅಳವಡಿಸ್ಕೋಬೇಕು. ನಾವು ಎಷ್ಟು ಆಹಾರ ತಿಂತೇವೋ, ಎಷ್ಟು ಕ್ವಾಂಟಿಟಿ ತಿಂತೇವೋ, ಮೊದಲದ ಅರ್ಧ ಸಮಭಾಗವಾಗಿ ಅರ್ಧ ತಿಂದು ಸುಮಾರು ಒಂದು 20 ನಿಮಿಷ ಗ್ಯಾಪ್ ಮಾಡಿಬಿಟ್ಟು ಮತ್ತೆ ತಿರ್ಗಾ ಅರ್ಧನ ಆಹಾರ ಸೇವನೆ ಮಾಡಬೇಕು. ಎರಡನೇದು ಬಂದ್ಬಿಟ್ಟು ಮೆಡಿಸಿನ್ಸ್ ಪಾರ್ಟ್ ಬಂದಾಗ ನಾನು ನಿಮಗೆ ಸುಮಾರು 20-25 ಒಂದು ಆಯುರ್ವೇದಿಕ ಗಿಡಮೂಲಿಕೆಗಳಿರುವಂಥ ಪರಮ ದಿವ್ಯ ಮತ್ತು ಅತ್ಯಂತ ಪ್ರಯೋಜನಕಾರಿ ಔಷಧಿನ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಅದು ಏನಪ್ಪಾ ಅಂದ್ರೆ ಮಧುಮೇಹಾಮೃತ ಪೇಯ. ಸ್ನೇಹಿತರೆ, ಇದು ಎಂಥ ದಿವ್ಯ ಔಷಧಿ ಅಂದ್ಬಿಟ್ರೆ ಇದರಲ್ಲಿ ಸುಮಾರು 20-25 ಇಂಗ್ರೀಡಿಯೆಂಟ್ಸ್ ಇದೆ. ಮೇಜರ್ ಆಗಿ ನಿಮಗೆ ನಮ್ಮ ಜಾಮೂನ್ ಬೀಜ, ಹರಿದ್ರ, ಕರಂಜ, ಮಂಜಿಷ್ಟ, ಮೇಥಿ, ಮತ್ತೆ ಈ ಕರೇಲಾ ಬೀಜು, ಅಮೃತ ಬಳ್ಳಿ, ಶೀಶಂ ಪಾತ್ರ, ಘೃತಕುಮಾರಿ ಅಂದರೆ ಅಲೋವೆರಾ, ಬಿಲ್ವಪತ್ರ, ಮತ್ತು ಸಪ್ತಪ್ರಾಣಿ, ಮಧುನಾಶಿನಿ, ಮತ್ತೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ನಮ್ಮ ಸಕ್ಕರೆ ಕಾಯಿಲೆಯಿಂದ ಬಳೋರಿಗೆ ಸುಸ್ತು, ಆಯಾಸ, ಜನರಲ್ ವೀಕ್ನೆಸ್ ಏನಂತೀವಿ, ನರ ದೌರ್ಬಲ್ಯ ಇರೋದ್ರಿಂದ ಇದರಲ್ಲಿ ಪರಿಶುದ್ಧವಾದ ಶಿಲಾಜಿತ್ ಕೂಡ ಒಂದು ಮುಖ್ಯ ಭಾಗವಾಗಿ ಇವರು ಸೇರಿಸಿದ್ದಾರೆ. ಸೊ ಹೀಗಾಗಿ ಇದು ನಿಮಗೆ ದೇಹದ ಆಯಾಸವನ್ನು ಕಡಿಮೆ ಮಾಡ್ತದೆ ಮತ್ತು ನೀವು ಯಾವಾಗಲೂ ಶಕ್ತಿಯುತವಾಗಿ ಮತ್ತು ಆಕ್ಟಿವ್ ಆಗಿರಲು ಈ ಶಿಲಾಜಿತ್ ಅಂಶ ನಿಮಗೆ ತುಂಬಾ ಸಹಕಾರಿಯಾಗಿ ಕೆಲಸ ಮಾಡ್ತದೆ. ಸೊ ನೀವು ಅತಿ ಕಡಿಮೆ ಬೆಲೆಯಲ್ಲಿ ಅಂದರೆ 500 ml ಇದೆ, ಅದು 500 mlಗೆ ನಿಮಗೆ ಬರೀ 260 ರೂಪಾಯಿಯಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಮತ್ತೆ ಈಗ ಔಷಧಿಯಲ್ಲಿ ಸುಮಾರು ಲಕ್ಷಾನುಗಟ್ಟಲೆ ಔಷಧಿಗಳಿವೆ, ಆದರೆ ಈ ಮಧುಮೇಹಾಮೃತ ಪೇಯಕ್ಕೆ ಸರಿಸಾಟಿ ಇಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ನಮ್ಮ ಹತ್ರ ಏನು ಇದನ್ನ ಸೇವನೆ ಮಾಡಿದ್ದಾರೆ ಅಂಥವ್ರು ಇದ್ರ ಬಗ್ಗೆ ಅತಿ ಉತ್ತಮ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಮಧುಮೇಹಾಮೃತ ಪೇಯದ ಬಗ್ಗೆ. ಯಾಕಂದ್ರೆ ನಿಮಗೆ ಎಲ್ಲಾ ರೀತಿಯಿಂದ ಈಗ ಯೂರಿನಲ್ಲಿ ಶುಗರ್ ಇದ್ರೆ, ಅದೇ ಬ್ಲಡ್ ಅಲ್ಲಿ ಶುಗರ್ ಇದ್ರೆ, ಇನ್ಸುಲಿನ್ ಡಿಪೆಂಡೆನ್ಸ್ ಇದ್ರೆ ಇದು ದಿವ್ಯ ಔಷಧಿಯಾಗಿ ನಿಮಗೆ ಕೆಲಸ ಮಾಡ್ತದೆ. ಇದ್ರ ಜೊತೆ ನಾನು ನಿಮ್ಗೆ ಇನ್ನೊಂದು ಸಜೆಸ್ಟ್ ಮಾಡ್ತೀನಿ. ನಮ್ಮ ಆಯುರ್ವೇದದಲ್ಲಿ ಕ್ಲಾಸಿಕಲ್ ಮೆಡಿಸಿನ್ ಆಗಿರುವಂಥ ನಿಶಾ ಆಮ್ಲಕಿ ಅಂತ ಬರುತ್ತೆ. ನಿಶಾ ಅಂದ್ರೆ ನಾವು ಅರಿಶಿಣ ಅಥವಾ ಹರಿದ್ರ ಅಂತ ಹೇಳ್ತೀವಿ. ಆಮ್ಲಕಿ ಅಂದ್ರೆ ನಮ್ಮ ನೆಲ್ಲಿಕಾಯಿ ಅಂತ ಬರುತ್ತೆ. ಇವರು ನಿಶಾ ಆಮ್ಲಕಿ ನಿಮಗೆ ಬರೀ 90 ರೂಪಾಯಿಗೆ 100 ಟ್ಯಾಬ್ಲೆಟ್ಸ್ ಬರುತ್ತೆ ಸ್ನೇಹಿತರೆ. ಇದ್ರ ಜೊತೆ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಸೇವನೆ ಮಾಡಿದ್ರಿ ಅಂದ್ರೆ ನಿಮಗೆ ಖಂಡಿತ ಶುಗರು ಕಂಟ್ರೋಲಿಗೆ ಬರೋದಲ್ಲದೆ ನೀವು ಅತಿ ಉತ್ಸಾಹದಿಂದ ಮತ್ತು ಖುಷಿಯಾಗಿ ನೀವು ಮತ್ತೊಬ್ಬರಿಗೆ ಈ ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತೀರಿ. ಸೊ ಹೀಗಾಗಿ ನೀವು ಒಂದು ಸಾರಿ ಈ ಪದಾರ್ಥನ ಸೇವನೆ ಮಾಡಿದ್ರೆ, ಈ ಪ್ರಾಡಕ್ಟ್ನ ಸೇವನೆ ಮಾಡಿದ್ರೆ ನಿಮ್ಮ ಶುಗರ್ 300ರಲ್ಲಿ 350 ಇರಲಿ ಸ್ನೇಹಿತರೆ, 100% ಕಂಟ್ರೋಲಿಗೆ ಬರುತ್ತೆ. ಯಾಕಂದ್ರೆ ಇದು ಅತ್ಯಂತ ಶಾಸ್ತ್ರೋಕ್ತವಾಗಿ ರೆಡಿ ಮಾಡಿರುವಂಥದ್ದು ಪೇಟೆಂಟ್ ಪ್ರಾಡಕ್ಟ್ ಆದ್ರೂ ಶಾಸ್ತ್ರೋಕ್ತವಾಗಿ ರೆಡಿ ಮಾಡಿದ್ದಾರೆ. ಮತ್ತು ಏನು ಇಂಗ್ರೀಡಿಯೆಂಟ್ಸ್ ಇಲ್ಲೆಲ್ಲ ಬರೆದಿದ್ದಾರೆ ಅದನ್ನು 100% ಇದರಲ್ಲಿ ಹಾಕಿದ್ದಾರೆ. ಹೀಗಾಗಿ ಅತ್ಯುತ್ತಮ ರಿಸಲ್ಟ್ ನೀವು ಇದರಿಂದ ಪಡಿತೀರಿ ಅನ್ನೋ ಗ್ಯಾರಂಟಿ ನನಗಿದೆ. ಅದಷ್ಟೇ ಅಲ್ಲದೆ ನಾನು ಯಾಕೆ ಈ ಸಕ್ಕರೆ ಕಾಯಿಲೆ ಔಷಧಿ ಬಗ್ಗೆ ಇದನ್ನು ಯಾಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಇದರ ಬಗ್ಗೆ ಅತ್ಯುತ್ತಮವಾದ ಫೀಡ್ಬ್ಯಾಕ್ ಇದೆ ಸ್ನೇಹಿತರೆ. ಸೊ ನೀವು ಒನ್ ಟೈಮು ಇದನ್ನ ಊಟಕ್ಕಿಂತ ಮುಂಚೆ ಸುಮಾರು 300-350 ಇದ್ದವರು 15 ml ಔಷಧ, 15 ml ಸಮ ಪ್ರಮಾಣದ ನೀರಿನ ಜೊತೆ, ಉಗುರು ಬೆಚ್ಚನ ನೀರಿನ ಜೊತೆ ಮುಂಜಾನೆ ಮತ್ತೆ ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಕು. ಮತ್ತೆ ಏನು 300 ತೆಳಗಡೆ ಇದ್ದವರು 200 ಅಥವಾ ನಾರ್ಮಲ್ ಡಯಾಬಿಟಿಕ್ ಇದ್ದವರು ಇದನ್ನು 10 ml ಸೇವನೆ ಮಾಡಬೇಕು. 200 ಮತ್ತೆ ಅದಕ್ಕಿಂತ ಕಡಿಮೆ ಇರೋರು ಬರೀ ಒನ್ ಟೈಮ್ ಮಾತ್ರ 10 ml ಔಷಧಿ, 10 ml ಉಗುರು ಬೆಚ್ಚನ ನೀರು ಜೊತೆ ಒನ್ ಟೈಮ್ ತೊಗೊಂಡ್ರೆ ಸಾಕು ಸ್ನೇಹಿತರೆ. ನಿಮಗೆ ಶುಗರ್ ತುಂಬ ಕಂಟ್ರೋಲ್ ಆಗಿರುತ್ತೆ. ನರ ದೌರ್ಬಲ್ಯಗಳಾಗಿರಲಿ, ಕೈಕಾಲು ಉರಿ ಊತ ಇರಲಿ, ಮತ್ತು ಎರಡನೇದು ಬಂದ್ಬಿಟ್ಟು ಸುಸ್ತು, ಆಯಾಸ, ವೀಕ್ನೆಸ್ಸು, ಪದೇ ಪದೇ ಯೂರಿನ್ಗೆ ಹೋಗೋದು, ಇವೆಲ್ಲನೂ ನಿಮಗೆ 100% ಕಂಟ್ರೋಲ್ ಬರುತ್ತೆ. ಸೊ ಹೀಗಾಗಿ ಇವತ್ತೇ ನೀವು ಶುರು ಮಾಡಿ ಮಧುಮೇಹಾಮೃತ ಪೇಯ. ಜಂತಾಯು ಪಂಚಗವ್ಯ ರಿಸರ್ಚ್ ಆಯುರ್ವೇದ ಲಿಮಿಟೆಡ್ ಅವರ ಇದೊಂದು ಪ್ರಾಡಕ್ಟು. ತುಂಬ ನನಗಂತೆ ಅತ್ಯುತ್ತಮ ಮತ್ತು ಅತ್ಯಂತ ಖಾತ್ರಿ ಪ್ರಾಡಕ್ಟ್ ನಮ್ಮ ಅಂಗಡಿಯಲ್ಲಿ ಇದ್ರ ಬಗ್ಗೆ ಸಿಗುತ್ತೆ ನಮಗೆ. ಇಷ್ಟು ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.